ಆತ್ಮೀಯ ಭಾವಿ ಶಿಕ್ಷಕರೇ ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ, ಆ ಈಗ HK ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತುಂಬಾ ಜನ ಬಹಳಷ್ಟು ಅಭ್ಯರ್ಥಿಗಳು ಸರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ, ಪೇಪರ್ 1 ಮತ್ತೆ ಪೇಪರ್ 2 ಕ್ವಾಲಿಫಿಕೇಶನ್ ಆದವರು ಎಷ್ಟು ಜನ ಸಿಗ್ತಾರೆ ಅನ್ನೋದು ನಿಮಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಯಾಕಂದ್ರೆ ಈಗ HK ಭಾಗದಲ್ಲಿ ಏನಾಗ್ತಿದೆ ಅಂದ್ರೆ ನೇಮಕಾತಿ ಆಗ್ತಿದೆ ಸದ್ಯದಲ್ಲೇ. ಇಲ್ಲಿ ಇದು ಈಗ ನಿಮ್ ಮುಂದೆ ಏನು ಡಿಸ್ಪ್ಲೇ ಆಗ್ತಿದೆ ಅಲ್ಲ, ಇದು ಇಲಾಖೆಯ ಅಥೆಂಟಿಕ್ ಆಗಿರ್ತಕ್ಕಂತ ಮಾಹಿತಿ, RT ಮೂಲಕ ತೆಗೆದುಕೊಂಡಿರ್ತಕ್ಕಂತ ಮಾಹಿತಿ. ಇಲ್ಲಿ ಈ ಮಾಹಿತಿಯನ್ನ ತೆಗೆದುಕೊಳ್ಬೇಕಾದ್ರೆ ಸುಮ್ನೆ ಕೊಡೋದಿಲ್ಲ ಅವರು. ಅಲ್ಲಿ ಏನಪ್ಪಾ ಹತ್ರ ಅಮೌಂಟ್ ಅನ್ನ ಪೇ ಮಾಡಿ ನಾವು ಈ ಮಾಹಿತಿಯನ್ನ ತೆಗೆದುಕೊಂಡಿದೀವಿ. ಇದು ಎಲ್ರಿಗೂ ಏನಪ್ಪಾ ಹತ್ರ ಸ್ಪಷ್ಟವಾಗಿ ಗಮನಕ್ಕಿರ್ಲಿ. ಆಮೇಲೆ ಇನ್ನೊಂದಿಷ್ಟು ಅಭ್ಯರ್ಥಿಗಳು ಸುಮಾರು ಜನ ಫೋನ್ ಮಾಡಿ, ಸರ್ ಬಹಳಷ್ಟು ಕೋಚಿಂಗ್ ಸೆಂಟರ್, ಆನ್ಲೈನ್ ಕೋಚಿಂಗ್ ಸೆಂಟರ್ಗಳು ಮತ್ತೆ ಈ ಯೂಟ್ಯೂಬರ್ಸ್ ಏನಿದಾರಲ್ಲ, ತುಂಬಾ ಜನ ಏನಪ್ಪಾ ಅಂದ್ರೆ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೋತಾ ಇದಾರೆ. ನಿಮ್ ಡಾಟಾಗಳನ್ನ ಅವ್ರ ಕಡೆ ಏನಪ್ಪಾ ಅಂದ್ರೆ ಅದನ್ನ ರೆಡಿ ಮಾಡ್ಕೊಂಡು ಅವರೆಲ್ಲ ವ್ಯೂವರ್ಸ್ ಮಾಡ್ಕೋತಾ ಇದಾರೆ ಅಂತ ಅಂದ್ರು. ಇರ್ಲಿ, ಅವರು ಏನಪ್ಪಾ ಅಂದ್ರೆ ಬದುಕ್ಲಿ, ನಾವು ಬದುಕೋಣ, ಇಲ್ಲ ಅಂತಲ್ಲ. ಬಟ್ ಸಪೋರ್ಟಿವ್ ಇಲ್ಲ ಅವ್ರದ್ದು. ಅವ್ರದ್ದು ಬಹಳಷ್ಟು ಏನಪ್ಪಾ ಅಂದ್ರೆ ನಮ್ಮ ಮೇಲೆ ಅಸಮಾಧಾನ ಇದೆ. ಹಿಂಗಾಗಿ ನನಗೆ ಬೇಜಾರಾಗ್ತಿದೆ. ಯಾಕಂದ್ರೆ ನಾವ್ ಏನೋ ಒಂದು ಹೋರಾಟ ಮಾಡಿದ್ರು ಅಥವಾ ಏನೋ ಒಂದು ಮಾಡಿದ್ರು ಅವ್ರು ಸಪೋರ್ಟ್ ಇಲ್ಲ. ನಾವೊಂದು ಮಾಹಿತಿ ಅಥೆಂಟಿಕ್ ಮಾಹಿತಿ ಹಾಕಿದ್ರು ಅದು ಕಾಪಿ ಮಾಡ್ಕೋತಾರೆ. ಏನ್ ಮಾಡ್ಕೊಳ್ಳಿ, ಅವರು ಬದುಕಲಿ ಅನ್ನುವಂತ ದೃಷ್ಟಿಕೋನ. ಈಗ ನಾವೇನು ತಂದಿಲ್ಲ, ಏನು ಒಯ್ಯೋದಿಲ್ಲ ಅನ್ನುವಂತ ಒಂದು ಮಾತೇನಿದೆಯಲ್ಲ, ಸೊ ಅದು ಎಲ್ರೂ ಅರ್ಥ ಮಾಡ್ಕೋಬೇಕು. ಈಗ ನೋಡ್ರಿ, ನೇಮಕಾತಿ ಆಗ್ತಿಲ್ಲ, ಯಾರು ಒಬ್ರು ಬರೋದಿಲ್ಲ ಸಪೋರ್ಟಿವ್ ಆಗಿ. ನೀವು ನೇಮಕಾತಿ ಮಾಡಿಸ್ಬೇಕು. ಈಗ ನೋಡ್ರಿ, TET ಕಾಲ್ಫರ್ಮ್ ನಾವು ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದಾರೆ ಮೇಡಮ್ ಅವರು. ಹಾಗಾದ್ರೆ ಈಗ ಒಂದಿಷ್ಟು ಅಭ್ಯರ್ಥಿಗಳು ಸರ್ ಮಾಡೋಣ, ಏನಾದ್ರು ಇಲಾಖೆ ಮೇಲೆ ಒತ್ತಡ ಹಾಕೋಣ ಅಂತೇಳಿ ಮುಂದೆ ಬರೋದು ಯಾರು ಇಲ್ಲ. ತಮ್ಮ ಒಂದು ಸ್ವಾರ್ಥಕ್ಕಾಗಿ ಯೂಟ್ಯೂಬರ್ಸ್ ವ್ಯೂವರ್ಸ್ ಮಾಡ್ಕೊಂಡು ಆರಾಮಾಗಿ ತಾವು ಕ್ಲಾಸ್ ಅನ್ನು ನಡೆಸ್ಕೊಂಡು ಹೋಗೋರೇ ಇದ್ದಾರೆ ಹೊರತು, ಸೊ ಮುಂದೆ ಬಂದು ಸಾಕಷ್ಟು ಆನ್ಲೈನ್ ಕೋಚಿಂಗ್ ಸೆಂಟರ್ ಇದೆ. ಆಫ್ಲೈನ್ ಹೇಳ್ತಾ ಇಲ್ಲ ನಾನು. ಆನ್ಲೈನ್ ಕೋಚಿಂಗ್ ಸೆಂಟರ್ಗಳು ಸಾಕಷ್ಟು ಇದೆ ಟೀಚರ್ಗೆ ಸಂಬಂಧಪಟ್ಟಂತೆ. TET, PSR, GPT, HS ಸಂಬಂಧಪಟ್ಟಂತೆ. ಬಟ್ ಅವ್ರು ಯಾರು ಏನಿಲ್ಲ, ಆರಾಮಾಗಿ ಏನಪ್ಪಾ ಅಂದ್ರೆ ತಮ್ಮ ಕ್ಲಾಸ್ ಮಾಡ್ಕೋತಾರ, ಅಡ್ಮಿಷನ್ ಮಾಡ್ಕೋತಾರ, ಆರಾಮಾಗಿ ಏನಪ್ಪಾ ಅಂದ್ರೆ ಇದಾರೆ ಅವ್ರು. ಇದ್ರ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೇಮಕಾತಿಗೆ ಸಂಬಂಧಪಟ್ಟಂತೆ ಅಥವಾ TETಗೆ ಸಂಬಂಧಪಟ್ಟಂತೆ ಒಬ್ಬರಾದ್ರೂ ಯಾರಾದ್ರೂ ಬಾಯ್ ಬಿಡ್ತಾರ? ಅಥವಾ ಇಲ್ಲಿ ಏನಾದ್ರು ಸಪೋರ್ಟಿವ್ ಆಗಿ ಬನ್ನಿ ನಾವು ಮಾಡೋಣ ಅಂತ ಹೇಳ್ತಾರ? ಯಾರು ಇಲ್ಲ, ಹೇಳಲ್ಲ. ಅಥೆಂಟಿಕ್ ಆಗಿ ನಮ್ದು ಟೀಚರ್ಗಾಗಿ ಒಂದು ಗ್ರೂಪ್ ಅನ್ನ ಮಾಡ್ಕೊಂಡಿವಿ, ಅಸೋಸಿಯೇಷನ್ ಮಾಡ್ಕೊಂಡಿವಿ. ಇದ್ರ ಮೂಲಕ ನಾವು ಏನಪ್ಪಾ ಅಂದ್ರೆ ಇಲಾಖೆಗೆ ಗಮನ ಸೆಳಿಬಹುದು, ಬೇರೆ ಬೇರೆ ವ್ಯಕ್ತಿಗಳಿಗೆ ಹೇಳಿಸಬಹುದು. ನಮ್ಮ ಒಂದು ಅಭ್ಯರ್ಥಿಗಳಿಗೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಅದಕ್ಕೆ ಏನಪ್ಪಾ ಅಂದ್ರೆ ಅವ್ರ ಸಪೋರ್ಟಿವ್ ಇಲ್ಲ ನಮ್ಗೆ. ಸೊ ಇದೊಂದು ಗಮನಕ್ಕಿರ್ಲಿ. ಬಹಳಷ್ಟು ನಿನ್ನೆ ಏನೋ ಒಂದು 4-5 ಜನ ಫೋನ್ ಮಾಡಿ, ಸರ್ ನಿಮ್ದು ಕಾಪಿ ಮಾಡ್ತಾ ಇದಾರೆ, ಮಾಡ್ಕೊಳ್ಳಿ ಬಿಡ್ರಿ ಅಂತ ಹೇಳಿದೆ ನಾನು ಅಷ್ಟೇ. ಇರ್ಲಿ. ಓಕೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವಾಗ ಏನ್ ನೇಮಕಾತಿ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಹಾಕೋದ್ರ ಮೂಲಕ ಕೇಳ್ತಾ ಇದ್ರಿ. ಬಟ್ ಬಹಳಷ್ಟು ಜನ, ಸರ್ ನಮ್ಗೆ ಅಥೆಂಟಿಕ್ ಡಾಟಾ ಪೇಪರ್ 1 ಪೇಪರ್ 2 ಎಷ್ಟು ಜನ ಇದ್ದಾರೆ ಸರ್ ಕ್ವಾಲಿಫಿಕೇಶನ್ ಆದವರು, ನಮ್ಮ ಒಂದು ಸ್ಪರ್ಧೆ ಯಾವ ರೀತಿ ಇದೆ ಅನ್ನುವಂತ ಒಂದು ಮಾಹಿತಿ ಹೇಳ್ರಿ ಸರ್ ಅಂತ ಹೇಳಿದೆ. ನಾನು ಶಾರ್ಟ್ಲಿ ಆಗಿ ಹಾಕ್ತೀನಿ ಅಂತ ಹೇಳಿದೆ. ಈ ಮಾಹಿತಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಎಲ್ಲಾ ಮಾಹಿತಿಗಳಿದೆ. ಸೊ ಯಾವಾಗ ಏನ್ ಮಾಹಿತಿ ಕೊಡ್ಬೇಕು ಅನ್ನೋದನ್ನ ಸಂದರ್ಭಿಕ ಸಹಿತವಾಗಿ ನಾನು ಕೊಡ್ತಾ ಇದ್ದೀನಿ. ಈಗ ನೀವ್ ಏನ್ ಡಿಸ್ಪ್ಲೇ ಅಲ್ಲಿ ನೋಡ್ತಾ ಇದಿರಲ್ಲ, ಇದು ಬರೇ ಕೇವಲ ಕಲ್ಯಾಣ ಕರ್ನಾಟಕದ ಒಟ್ಟು ಮಾಹಿತಿ ಅಲ್ಲ, ಡಿಸ್ಟಿಕ್ ವೈಸ್ ಮತ್ತೆ ಇಯರ್ ವೈಸ್ ಇದೆ. ನೋಡ್ರಿ ಎಷ್ಟು ಅಥೆಂಟಿಕ್ ಇದೆ ಅಂದ್ರೆ, ಡಿಸ್ಟಿಕ್ ವೈಸ್ ಮತ್ತೆ ಇಯರ್ ವೈಸ್ ಇದೆ. ನಿಮ್ಮ ಒಂದು ಡಿಸ್ಟಿಕ್ ಅಲ್ಲಿ, ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ಜನ ಕ್ವಾಲಿಫಿಕೇಶನ್ ಆಗಿದ್ದಾರೆ, TET ಪೇಪರ್ 1 ಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ, ಇಯರ್ ವೈಸ್ ಎಷ್ಟು ಜನ ಇದ್ದಾರೆ, ಸೊ ಟೋಟಲ್ ಎಷ್ಟು ಜನ ಸಿಗ್ತಾರೆ ನಮ್ಗೆ ಅಂದ್ರೆ, ನಿಮ್ಗೆ ನಾಳೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವೇನಪ್ಪಾ ಅಂದ್ರೆ ನಿಮ್ಗೆ ಅಥೆಂಟಿಕ್ ಆಗಿರ್ತಕ್ಕಂತ ಒಂದು ಡಾಟಾ ಇದು. ಓಕೆನಾ? ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಲ್ಲಿ ಇವತ್ತಿನ ನಾವು ತರಗತಿ ಒಳಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ TET ಪೇಪರ್ 1 ಪಾಸ್ ಆದವರ ಅಭ್ಯರ್ಥಿಗಳ ಜಿಲ್ಲಾವಾರು ಮಾಹಿತಿ ಇದು. ಜಿಲ್ಲಾವಾರು ಮಾಹಿತಿ. ಸೊ ಒಟ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು ಪೇಪರ್ 1 ಪಾಸ್ ಆದವರ ಸಂಖ್ಯೆ 14,110 ಅಭ್ಯರ್ಥಿಗಳೇನಪ್ಪಾ ಅಂದ್ರೆ TET ಪೇಪರ್ 1 ಕ್ವಾಲಿಫೈ ಆಗಿದ್ದಾರೆ. ಹೌದಾ? ಹಾಗಾದ್ರೆ ಜಿಲ್ಲಾವಾರು ನೋಡಿದಾಗ 2014ರಲ್ಲಿ ಫಸ್ಟ್ ಏನ್ TET ಸ್ಟಾರ್ಟ್ ಆಯ್ತು, ಅವಾಗ ಕೇವಲ ಯಾದಗಿರಿ ಜಿಲ್ಲೆಯಲ್ಲಿ 55 ಜನ ಕ್ವಾಲಿಫೈಡ್ ಆದ್ರು. ಕಲಬುರಗಿಯಲ್ಲಿ 39, ರಾಯಚೂರಲ್ಲಿ 91, ಬೀದರ್ದಲ್ಲಿ 53, ಕೊಪ್ಪಳದಲ್ಲಿ 139, ಆಮೇಲೆ ಬಳ್ಳಾರಿಯಲ್ಲಿ
106 ಅಂತೇಳಿ. ಇದು ವಿಜಯನಗರ ಇನ್ನು ಏನಪ್ಪಾ ಅಂದ್ರೆ ಅದು ಬಳ್ಳಾರಿ ಜೊತೆಗೆ ಸೇರಿತ್ತು. ಇದ್ರೊಳಗೆ ಇಲ್ಲಿ ತನಕ ಏನಪ್ಪಾ ಅಂದ್ರೆ ಇದು ಬಳ್ಳಾರಿ ಜೊತೆಗೇನೆ. ಎಲ್ಲಿವರೆಗೆ? ಇಲ್ಲಿವರೆಗೆ 20ರವರೆಗೆ. ಇನ್ನ 2015ರಲ್ಲಿ 882 ಯಾದಗಿರಿಯಲ್ಲಿ, ಕಲಬುರಗಿಯಲ್ಲಿ 1833, ಆಮೇಲೆ ರಾಯಚೂರಲ್ಲಿ 1021, ಬೀದರ್ದಲ್ಲಿ 874, ಕೊಪ್ಪಳದಲ್ಲಿ 4/1, ಆಮೇಲೆ ಬಳ್ಳಾರಿಯಲ್ಲಿ 1211. ಸೊ ಇಲ್ಲಿ ಈ ಬಳ್ಳಾರಿ ಅಂತ ಹೇಳಿ ನಿಮ್ಗೆ ವಿಜಯನಗರ ಅಂತ ಹೇಳಿ. ಇನ್ನು 2016ರಲ್ಲಿ 319 ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ 549, ರಾಯಚೂರು ಜಿಲ್ಲೆ 316, ಬೀದರ್ ಜಿಲ್ಲೆ 260, ಕೊಪ್ಪಳ ಜಿಲ್ಲೆ 321, ಬಳ್ಳಾರಿ ಜಿಲ್ಲೆ 405. ಇನ್ನು 19ರಲ್ಲಿ ಏನಾಗಿದೆ ಅಂದ್ರೆ 108 ಏನು ಯಾದಗಿರಿ ಜಿಲ್ಲೆ, 208 ಕಲಬುರಗಿ ಜಿಲ್ಲೆ, 128 ರಾಯಚೂರು ಜಿಲ್ಲೆ, 118 ಬೀದರ್ ಜಿಲ್ಲೆ, ಕೊಪ್ಪಳ ಜಿಲ್ಲೆ 112, ಬಳ್ಳಾರಿ ಜಿಲ್ಲೆ 183 ಅಂತ ಹೇಳಿ ನೋಡ್ತೀವಿ. 20ರಲ್ಲಿ 13 ಕೇವಲ ನೋಡ್ರಿ 13 ಯಾದಗಿರಿ ಜಿಲ್ಲೆ, ಕಲಬುರಗಿ ಜಿಲ್ಲೆ 39, ರಾಯಚೂರು ಜಿಲ್ಲೆ 51, ಬೀದರ್ ಜಿಲ್ಲೆ 23, ಕೊಪ್ಪಳ ಜಿಲ್ಲೆ 39, ಬಳ್ಳಾರಿ ಜಿಲ್ಲೆ 49. ನೋಡ್ರಿ 20ರದ್ದು ಬಹಳ ಟಫ್ ಇದೆ ಪೇಪರ್ 1. ಹೌದಾ? ಸೊ ಇನ್ನು ನೆಕ್ಸ್ಟ್ 21ರಲ್ಲಿ 171 ಯಾದಗಿರಿ ಜಿಲ್ಲೆ, 362 ಕಲಬುರಗಿ ಜಿಲ್ಲೆ, 268 ರಾಯಚೂರು ಜಿಲ್ಲೆ, ಬೀದರ್ ಜಿಲ್ಲೆ 213, 283 ಕೊಪ್ಪಳ ಜಿಲ್ಲೆ, 332 ಬಳ್ಳಾರಿ ಜಿಲ್ಲೆ. ಹಾಗಾದ್ರೆ 22ರಲ್ಲಿ ಎಷ್ಟು ಜನ ಕ್ವಾಲಿಫಿಕೇಶನ್ ಆಗಿದ್ದಾರೆ ಟಿಇಟಿ ಪೇಪರ್ 1ಗೆ ಅಂತಂದ್ರೆ 92 ಜನ ಯಾದಗಿರಿ, 165 ಜನ ಕಲಬುರಗಿ, 190 ಜನ ರಾಯಚೂರು, 101 ಅಂತೇಳಿ ನಾವು ಬೀದರ್ ಜಿಲ್ಲೆ ನೋಡ್ತೀವಿ, 141 ಕೊಪ್ಪಳ ಜಿಲ್ಲೆ, 143 ಬಳ್ಳಾರಿ ಜಿಲ್ಲೆ. ಹಾಗಾಗಿ ವಿಭಜನೆ ಯಾವಾಗ ಆಯ್ತಂದ್ರೆ ಮತ್ತೆ ಇದು 21ರಲ್ಲಿ ಆಕತಿಲ್ಲ ವಿಭಜನೆ. ಅದಾದ ನಂತರ ವಿಜಯನಗರ ಜಿಲ್ಲೆ 92. ಇನ್ನು 2023ರಲ್ಲಿ 67 ಯಾದಗಿರಿ ಜಿಲ್ಲೆ, 106 ಕಲಬುರಗಿ ಜಿಲ್ಲೆ, 111 ರಾಯಚೂರು ಜಿಲ್ಲೆ, 55 ಬೀದರ್ ಜಿಲ್ಲೆ, 89 ಕೊಪ್ಪಳ ಜಿಲ್ಲೆ, 84 ಬಳ್ಳಾರಿ ಜಿಲ್ಲೆ, 49 ವಿಭಜಿತ ವಿಜಯನಗರ ಜಿಲ್ಲೆ. ಇನ್ನ 2024ರಲ್ಲಿ ಸೊ ಕೊನೆ ಟಿಇಟಿ ಇದು 39 ಯಾದಗಿರಿ ಜಿಲ್ಲೆ, 52 ಕಲಬುರಗಿ ಜಿಲ್ಲೆ, 41 ರಾಯಚೂರು ಜಿಲ್ಲೆ, 46 ಬೀದರ್ ಜಿಲ್ಲೆ, 20 ಕೊಪ್ಪಳ ಜಿಲ್ಲೆ, ಬಳ್ಳಾರಿ 25, ವಿಜಯನಗರ 12. ಸೊ ಒಟ್ಟು ಯಾದಗಿರಿ ಜಿಲ್ಲೆಯಲ್ಲಿ 1749 ಜನ ಏನಪ್ಪಾ ಅಂದ್ರೆ ಟಿಇಟಿ ಫಸ್ಟ್ ಕ್ವಾಲಿಫಿಕೇಶನ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಕಲಬುರಗಿ ಜಿಲ್ಲೆಯಲ್ಲಿ 3453 ಜನ ಕ್ವಾಲಿಫಿಕೇಶನ್ ಆಗಿದ್ದಾರೆ. ಆಮೇಲೆ ರಾಯಚೂರದಲ್ಲಿ 2217 ಜನ ಕ್ವಾಲಿಫಿಕೇಶನ್ ಆಗಿದ್ದಾರೆ ಟಿಇಟಿ ಪೇಪರ್ 1. ಬೀದರ್ ಜಿಲ್ಲೆಯಲ್ಲಿ 1743 ಜನ ಏನಪ್ಪಾ ಅಂದ್ರೆ ಟಿಇಟಿ ಪೇಪರ್ 1 ಪಾಸ್ ಆಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ 2260 ಜನ ಪಾಸ್ ಆಗಿದ್ದಾರೆ. ಬಳ್ಳಾರಿ ಜಿಲ್ಲೆ ಒಳಗ 2535 ಜನ ಏನಪ್ಪಾ ಅಂದ್ರೆ ಫಸ್ಟ್ ಪೇಪರ್ ಕ್ವಾಲಿಫಿಕೇಶನ್ ಆಗಿದ್ದಾರೆ. ಇನ್ನ ವಿಜಯನಗರ ಜಿಲ್ಲೆ ಒಳಗ 153 ಜನ ಏನಪ್ಪಾ ಅಂದ್ರೆ ಟಿಇಟಿ ಪೇಪರ್ 1 ಕ್ವಾಲಿಫಿಕೇಶನ್ ಆಗಿದ್ದಾರೆ. ಸೊ ಇದಕ್ಕೆ ನಿಮ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಟಿಇಟಿ ಪೇಪರ್ 1 ಏನ್ ಪಾಸ್ ಮಾಡ್ಕೊಂಡ್ರಲ್ಲ ಅವ್ರದ್ದು ಇವ್ರು ಪ್ಯೂರ್ಲಿ ಡಿ.ಎಡ್ ಅನ್ನ ಮಾಡ್ಕೊಂಡವ್ರು, ಪ್ಯೂರ್ಲಿ ಡಿ.ಎಡ್ ಮಾಡ್ಕೊಂಡು ಪೇಪರ್ 1 ಅನ್ನ ಪಾಸ್ ಮಾಡ್ಕೊಂಡವ್ರು. ಇವ್ರು ಅಥೆಂಟಿಕ್ ಆಗಿ ಇಲಾಖೆ CSS ಅಲ್ಲಿ ಕೊಟ್ಟಿರ್ತಕ್ಕಂತ ಡಾಟಾ ಇದು. ಇನ್ನ ಅನಾಲಿಸಿಸ್ ಟೋಟಲ್ 14,110 ಜನ ಏನಪ್ಪಾ ಅಂದ್ರೆ ಪೇಪರ್ 1 ಪಾಸ್ ಅನ್ನ ಮಾಡ್ಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು 14,110 ಜನ ಟಿಇಟಿ ಪೇಪರ್ 1 ಕ್ವಾಲಿಫಿಕೇಶನ್ ಆಗಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಅನಾಲಿಸಿಸ್ ಅಂತ ಬಂದಾಗ ಬಹಳಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಇರುತ್ತೆ. ಸರ್ ಇಷ್ಟೆಲ್ಲಾ ಕಾಂಪಿಟೇಷನ್ ಇದೆನಾ, ಇಷ್ಟೆಲ್ಲರೂ ಇದಾರ ಅಂತ ಹೇಳಿದ್ರೆ ತಪ್ಪು. ಇದ್ರಾಗ ಇದ್ದಂತವ್ರು 25% ಅಪಾಯಿಂಟ್ಮೆಂಟ್ ಆಗಿ ಹೋಗಿರ್ತಾರೆ. ಇನ್ನ ಒಂದಿಷ್ಟು ಜನ ಏನಪ್ಪಾ ಅಂತಂದ್ರೆ ಬಿ.ಎಡ್ ಅನ್ನ ಮಾಡ್ಕೊಂಡಿರ್ತಾರೆ, ಬಿ.ಎಡ್ ಅನ್ನ ಮಾಡಿಕೊಂಡಿರ್ತಾರೆ. ಹಾಗಾದ್ರೆ ಎಷ್ಟು ಇರಬಹುದು ಸರ್ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಅಂದಾಜು ಎಷ್ಟು ಜನ ಇರಬಹುದು ಅಂತೇಳಿ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಂದ್ರೆ ಎಷ್ಟು ಜನ ಇರಬಹುದು? ಈಗೇನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಟಿಫಿಕೇಶನ್ ಆಗ್ತಿದೆಯಲ್ಲ, ಎಷ್ಟು ಜನ ಇರಬಹುದು ಅಂತೇಳಿ ನಿಮ್ಗೆ ಅನ್ಸಿದ್ರೆ 14,110ರಲ್ಲಿ ಎಷ್ಟು ಜನ ಇರಬಹುದು? ಸೊ ಕೇವಲ ನಿಮ್ ಮುಂದೆ ನಾನು ರಿವೀಲ್ ಮಾಡ್ತಾ ಇದ್ದೀನಿ.
ಕೇವಲ 10,000 ಒಳಗಡೆ ಏನಪ್ಪಾ ಅಂದ್ರ ನಿಮ್ಗೆ ಕ್ವಾಲಿಫಿಕೇಶನ್ ಆದವರು ಸಿಗ್ತಾರೆ. ರಿಯಲ್ ಆಗಿ ನಿಮ್ಗೆ 10,000ಕ್ಕಿಂತ ಒಳಗಡೆ 9,000, 8,000 ನಿಮ್ಗೆ ಏನಪ್ಪಾ ಅಂದ್ರೆ ಹೆಚ್ಚು ಕಡಿಮೆ ಸಿಗ್ತಾರ. ಅವ್ರ ಜೊತೆ ಏನಪ್ಪಾ ಅಂದ್ರೆ ನೀವು ಸ್ಪರ್ಧೆ ಮಾಡೋದು ಬಹಳಷ್ಟು ಏನಪ್ಪಾ ಅಂದ್ರೆ ಈಸಿ ಆಗಿದೆ. ದಯವಿಟ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಡಿ.ಎಡ್ ಮತ್ತೆ ಪೇಪರ್ 1 ಪಾಸ್ ಆದವರು, ಸೊ ನಿಮ್ಗೆ ಒಂದು ಬೆಸ್ಟ್ ಅಪಾರ್ಚುನಿಟಿ ಇದೆ. ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಇದು ಕೊನೆ ಚಾನ್ಸ್. ಇನ್ ಮುಂಬರ್ತಕ್ಕಂಥ ಎಲ್ಲಾ ದಿನಗಳಲ್ಲಿ ಖಾಸಗೀಕರಣ ಆಗ್ತಿದೆ. ನೋಟಿಫಿಕೇಶನ್ ಮಾಡೋದು ತುಂಬಾ ರೇರು. ಅದಕ್ಕೆ ಸೊ ಎಲ್ರು ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಗೊಂದು 7-8 ಸಾವಿರ ಅಷ್ಟೇ, 8,000 ಒಟ್ಟು 10,000 ಒಳಗಡೆ ನಿಮ್ಗೆ ಕಾಂಪಿಟೇಷನ್ ಸಿಗುತ್ತೆ. ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸ್ಪರ್ಧೆ ಅಂತ ಹೇಳಿ ನಾನು ಇದನ್ನ ಭಾವಿಸ್ತೀನಿ. ಯಾಕಂದ್ರೆ ಆ ಈಗ ಆಲ್ರೆಡಿ ಇದ್ರಲ್ಲಿ ಇದ್ದಂತವ್ರೇನೆ 50% ಹೋಗಿದ್ದಾರೆ ಅಂತೇಳಿ ನಾವು ಅನ್ಕೋತೀವಿ. ಯಾಕೆ ಅನ್ಕೋತೀವಿ ಅಂತಂದ್ರೆ ಒಂದ್ 25% ಜಾಬ್ ಆಗಿರ್ತದ, ಒಂದ್ 10% ಏಜ್ ಆಗಿರ್ತದ, 20% ಏನಾಗಿರ್ತದ ಅಂದ್ರೆ ಇವರು ಬಿ ಎಡ್ ಅನ್ನ 20 ತಕ ಅವರು ಬಿ ಎಡ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಅವರು ಸಹ ಏನಪ್ಪಾ ಅಂದ್ರ ಅಪಾಯಿಂಟ್ ಆಗಿ ಹೋಗಿರ್ತಾರ ಅಥವಾ ಬೇರೆ ಬೇರೆ ಜಾಬ್ ಅನ್ನ ಮಾಡ್ತಿರ್ತಾರ. ಸೊ ಅದಕ್ಕೆ ಒಳ್ಳೆ ಒಂದು ಅವಕಾಶ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಆ ಭಾಗದಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ. ಸೊ ಸರ್ಕಾರ ಏನಪ್ಪಾ ಅಂತಂದ್ರ ಇಷ್ಟರಲ್ಲೇ 10ರಿಂದ 15,000 ಅಲ್ಲಿ ವೇಕೆನ್ಸಿಯನ್ನ ಫಿಲ್ಅಪ್ ಮಾಡ್ಬೇಕಾಗಿತ್ತು. ಆದ್ರೂ ಏನಪ್ಪಾ ಅಂದ್ರೆ ಗ್ಯಾರಂಟಿ ಸರ್ಕಾರ ಕೇವಲ 6,267 ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ಅದು ಫೈನಾನ್ಸಿಯಲ್ ಅಪ್ರೂವಲ್ ಆಗಿದೆ. ಸದ್ಯದಲ್ಲೇ ನಿಮ್ಗೆ ಒಂದು 2-3-4 ತಿಂಗಳ ಒಳಗಾಗಿನ ನೋಟಿಫಿಕೇಶನ್ ಆಗುತ್ತೆ. ಸೊ ಎಲ್ರು ಏನಪ್ಪಾ ಅಂದ್ರೆ ಈ ಒಂದು ಡಾಟಾಗಳನ್ನ ನೋಡ್ಕೊಂಡು ನಿಮ್ಮ ಜಿಲ್ಲೆಗಳು ಏನಿದಾವಲ್ಲ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ತುಂಬಾ ರೇರು, ಈ ರೀತಿ ಮಾಹಿತಿ ಕೊಡೋದು ರೇರು. ಸುಮಾರು ಏನಪ್ಪಾ ಅಂದ್ರೆ ನಾವು ಬಹಳಷ್ಟು ಕಷ್ಟಪಟ್ಟು ಈ ಮಾಹಿತಿಯನ್ನು ತಂದಿರ್ತೀವಿ. ಅದನ್ನ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬೇಡಿ. ಸ್ಪರ್ಧಾಕಾಶಿ ಅಕಾಡೆಮಿ ಕೇವಲ ಕೋಚಿಂಗ್ ಸೆಂಟರ್ ತರಬೇತಿಯನ್ನು ಕೊಡೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಶಿಕ್ಷಕರ ಸಮಸ್ಯೆಗಳು ಏನದಾವಲ್ಲ ಆ ಎಲ್ಲಾ ಸಮಸ್ಯೆಗಳನ್ನ ಹಂತ ಹಂತವಾಗಿ ಪರಿಹಾರ ಮಾಡುತ್ತೆ. ಆಲ್ರೆಡಿ ಮಾಡತ್ತೆ. ಮತ್ತೆ ಮುಂದೆಯೂ ಸಹ ಏನಪ್ಪಾ ಅಂದ್ರ ಖಂಡಿತ ನಮ್ಮ ಅಭ್ಯರ್ಥಿಗಳ ಪರವಾಗಿ ನಾವೇನಪ್ಪಾ ಅಂದ್ರ ನಿಲ್ತೀವಿ. ಈಗ ಆಲ್ರೆಡಿ ಒಂದಿಷ್ಟು ಜನ ಅನ್ಬಹುದು ಕೋಚಿಂಗ್ ಸೆಂಟರ್ಗಾಗಿ ಅಂದ್ರೆ ಕೋಚಿಂಗ್ ಸೆಂಟರ್ ಓಪನ್ ಮಾಡೋದಕ್ಕಾಗಿ ಇವ್ರು ಏನೋ ಮಾಡ್ತಾ ಇದಾರೆ. ಹಂಗ್ ಮಾಡ್ಬೇಕಾದ್ರೆ ಬೇಕಾದಕ್ ಮಾಡ್ಬೋದಾಗಿತ್ತು ನಾವು. ಯಾವ್ದೇ ರೀತಿ ಇಲಾಖೆಗೆ ಹೋಗೋದು, ಯಾವುದೇ ಮಾಹಿತಿ ತರೋದು, ಇದ್ಯಾವ್ದು ನಮ್ಗೆ ನೆಸೆಸಿಟಿ ಇಲ್ಲ ಅಂತೇಳಿ ನಾವು ಮಾಡ್ಬೋದಾಗಿತ್ತು. ಬಟ್ ನಮ್ಗೆ ಅದು ಮುಖ್ಯ ಅಲ್ಲ. ಅಭ್ಯರ್ಥಿಗಳ ಪರವಾಗಿ ಏನಪ್ಪಾ ಅಂದ್ರೆ ನಾವು ಕೆಲಸ ಮಾಡ್ತಾ ಇದೀವಿ. ಸಾಕಷ್ಟು ಕೋಚಿಂಗ್ ಸೆಂಟರ್ಗಳು ಇದೆ ಅಲ್ಲ ಕರ್ನಾಟಕದಲ್ಲಿ. ಎಲ್ಲ ಸುಮಾರು ಏನಪ್ಪಾ ಅಂದ್ರೆ ಆನ್ಲೈನ್ ಕೋಚಿಂಗ್ ಸೆಂಟರ್ಗಳಿವೆ. ನೋಡ್ರಿ ಅವ್ರನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ, ನಮ್ಮನ್ ಮಾತ್ರ ಪ್ರಶ್ನೆ ಮಾಡ್ತಿರ್ತಾರ. ಸೊ ಎಲ್ಲಾ ಜನನು ಸಮಾಜದಲ್ಲಿ ಎಲ್ಲಾ ರೀತಿ ಜನನು ಇರ್ತಾರ. ಅವನ್ನೆಲ್ಲ ಏನಪ್ಪಾ ಅಂದ್ರೆ ನಾವು ಫೇಸ್ ಮಾಡ್ಲಿಕ್ಕೆ ಏಬಲ್ ಇದೀವಿ. ಓಕೆನಾ? ಸೊ ಸ್ಪರ್ಧಾಕಾಶಿ ಅಕಾಡೆಮಿ ಒಂದು ಬೆಸ್ಟ್ ಟೀಚರ್ಗಾಗಿನ ಒಂದು ಹುಟ್ಟು ಹಾಕಿರ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಇದು. ಸಾಕಷ್ಟು ಮಾಹಿತಿಯನ್ನ ನಾವು ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಶೇರ್ ಮಾಡಿದೀವಿ. ಇನ್ನೂ ಮಾಹಿತಿ ನಮಗೆ ಅಥೆಂಟಿಕ್ ಇರ್ತಕ್ಕಂತ ಮಾಹಿತಿ ಇದೆ. ಸೊ ಎಲ್ಲವನ್ನು ನಾವು ಶೇರ್ ಮಾಡಕ್ ಹೋಗೋದಿಲ್ಲ. ಬಟ್ ನಿಮ್ಗೆ ಅಭ್ಯರ್ಥಿಗಳಿಗೆ ಏನ್ ಬೇಕಲ್ಲ ಅದನ್ನ ಮಾತ್ರ ಖಂಡಿತ ನಾವು ಏನಪ್ಪಾ ಅಂದ್ರೆ ಕೊಡ್ತೀವಿ. ನಮ್ಮಲ್ಲಿ ಟಿಇಟಿಗೆ PSTR, GPT, HSTR ಆನ್ಲೈನ್ ಕೋರ್ಸಸ್ ಸೊ ಲಭ್ಯ ಇದೆ. ಸೊ ಪಡ್ಕೊಳ್ಳೋರು ಏನಪ್ಪಾ ಅಂದ್ರೆ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಸ್ಪರ್ಧಾಕಾಶಿ ಅಕಾಡೆಮಿ ಅಂತೇಳಿ ಒಂದು ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸೊ ನೀವು ಅಲ್ಲಿ ಲಾಗಿನ್ ಮೂಲಕ ಆಪ್ ಅನ್ನ ಕ್ಲಾಸ್ ಅನ್ನ ಬೈ ಮಾಡ್ಕೋಬಹುದು. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೆಳಗಡೆ ಏನಪ್ಪಾ ಅಂದ್ರೆ ಡಿಸ್ಪ್ಲೇ ಆಗ್ತಿದೆ. ಈ ನಂಬರ್ಗೆ ಸಂಪರ್ಕ ಮಾಡೋದ್ರ ಮೂಲಕ ಮತ್ತೆ ವಿಶೇಷವಾಗಿ ಬಿಪಿಎಡ್ ಮತ್ತೆ ಸಿಪಿಎಡ್ ಈ ಬಾರಿ ನಾವು CET ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1ರಿಂದ 7ನೇ ತರಗತಿಯ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಇವರಿಗೆ ನಾವು ತರಬೇತಿಯನ್ನ ಆರಂಭ ಮಾಡಿದ್ದೀವಿ. ಸೊ ಅದು ಕಡಿಮೆ ಪ್ರೈಸ್ ಅಲ್ಲಿ. ಸೊ ನಿಮ್ಗೆ ಒಂದು ಸ್ಲೈಡ್ ಮೂಲಕ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಬೆಸ್ಟ್ ಫ್ಯಾಕಲ್ಟಿ ಟೀಮ್ ಇದೆ ನಮ್ಮಲ್ಲಿ. ಗ್ರೇಡ್ 1ಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ಸಂದೇಹಗಳಿದ್ರು BPED ಗೆ ಸಂಬಂಧಪಟ್ಟಂತೆ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಸಂಪರ್ಕಿಸಬಹುದು. ಹಾಗೆ CPED ತರಬೇತಿನೂ ಸ್ಟಾರ್ಟ್ ಇದೆ. CPED ತರಬೇತಿ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಆಸಕ್ತಿ ಇದ್ದವರು ತೆಗೆದುಕೊಳ್ಬಹುದು. ಇನ್ನೊಂದು ವಿಚಾರ ಏನಂತಂದ್ರೆ ಸ್ನೇಹಿತರೆ, TET, PSTR, GPT, HSTR ಗೆ ಸಂಬಂಧಪಟ್ಟಂತೆ ನಾವು 2ನೇ ಬ್ಯಾಚ್ ಕೋರ್ಸ್ ಅನ್ನ ಆರಂಭ ಮಾಡಿದ್ವಿ. ಸೊ ಯಾರಿಗೆ TET ಮತ್ತೆ PSTR, GPT ಕೋರ್ಸ್ ಬೇಕಲ್ಲ, BPED ಸಂಬಂಧಪಟ್ಟಂತೆ ಯಾರಿಗೆ ಬೇಕಲ್ಲ, ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಸೊ ನೀವು ಸಂಪರ್ಕಿಸಬಹುದು. ಸೊ ಕೆಳಗಡೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಇದು PDF ಏನಾದ್ರು ಬೇಕಂದ್ರೆ
ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ. ಸೊ ನೀವು ಜಾಯಿನ್ ಆಗ್ಬೋದು. ಆಮೇಲೆ ಇಂಥ ಒಂದು ಅಥೆಂಟಿಕ್ ಮಾಹಿತಿಯನ್ನು ನಾವು ಶೇರ್ ಮಾಡ್ತೀವಿ ಅಂದ್ರೆ, ಸೊ ಅದನ್ನ ದಯಮಾಡಿ ಎಲ್ರಿಗೂ ಶೇರ್ ಮಾಡಿ. ಯಾಕಂದ್ರೆ ಎರಡ್ದು ಏನಪ್ಪಾ ಅಂದ್ರೆ ನಮ್ದನ್ನ ಕಾಪಿ ಮಾಡ್ಕೊಂಡು ಯಾರೋ ಕ್ಲಾಸ್ ಅನ್ನ ಮಾಡ್ತಾ ಇದಾರೆ. ಸೊ ಇದು ನಮ್ಗೂ ಏನಪ್ಪಾ ಅಂದ್ರೆ ನೋವಾಗತ್ತೆ. ಯಾಕಂದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟು ದುಡ್ಡು ಕೊಟ್ಟು ಮಾಹಿತಿಯನ್ನು ತಂದಿರ್ತೀವಿ ನಾವು, ಹಂಗೆ ಸುಮ್ನೆ ತರೋದಿಲ್ಲ. ಹೋಗ್ಬೇಕು ಬೆಂಗಳೂರಿಗೆ, ಒಂದ್ ಇಲಾಖೆ ಹೋಗ್ಬೇಕಂದ್ರೆ ಅದಕ್ಕೇನಪ್ಪಾ ಅಂದ್ರೆ 1000, 2000, 3000 ರೂಪಾಯಿ ಖರ್ಚಾಗತ್ತೆ. ಯಾಕಂದ್ರೆ ಒಂದು ಟೀಮ್ ತಗೊಂಡ್ ಹೋಗಿರ್ತೇವೆ ನಾವು. ಬಹಳ ಕಷ್ಟ ಇದೆ ಸ್ನೇಹಿತರೆ. ಅದಕ್ಕೆ ಹೆಚ್ಚಿನ ಒಂದು ಆಸ್ಪಿರೆಂಟ್ ನಿಮ್ಮ ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ತುಂಬಾ ಅಭ್ಯರ್ಥಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ ನಮ್ಗೆ ಕ್ಲಾಸ್ ನಮ್ಗೆ ಬರ್ತಾ ಇಲ್ಲ ಅಂದ್ರೆ, ನೋಟಿಫಿಕೇಶನ್ ನಾವ್ ಯಾವತ್ತು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತೀನಿ, ಇದುವರೆಗೆ ನಾನು ಹೇಳಿದೀನಿ ನಿಮ್ಗೆ, ಯಾವತ್ತೂ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಹೇಳೋದಿಲ್ಲ. ನಮ್ಮ ಒಂದು ಅಥೆಂಟಿಕ್ ಮಾಹಿತಿಗೋಸ್ಕರ ಅವರೇ ಸಬ್ಸ್ಕ್ರೈಬ್ ಮಾಡ್ಕೋತಾರ. ಹಂಗಾಗಿ ನಾವ್ ಯಾವ್ದು ಹೇಳೋದಿಲ್ಲ. ಯಾರಿಗ್ ಬರೋದಿಲ್ಲಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಒಂದು ನಾವು ಹಾಕಿರ್ತಕ್ಕಂಥ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಓಕೆನಾ? ಸೊ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ. ನಿಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿ ಬಹಳಷ್ಟು ನೀಡಿದೆ ಸ್ನೇಹಿತರೆ. ಯಾಕಂದ್ರ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ನಾವ್ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕು, ಇದ್ರ ಮೇಲೆನೆ ನೀವು ತಿಳ್ಕೋಬಹುದು. ಕಾಂಪಿಟೇಷನ್ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದು. ಸೊ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.